ಮಾವು ಬೆಳೆಗಾರರು ಈ ಬಾರಿ ಆರಂಭದಲ್ಲಿ ಖುಷಿಯಾಗಿದ್ದರು. ಕಾರಣ ಏನು ಅಂತಂದರೆ, ನಾವು ಅಂದುಕೊಂಡ ರೀತಿಯಲ್ಲಿ ಬೆಳೆ ಬಂದಿದೆ, ನಮ್ಮ ಸಂಕಷ್ಟ ದೂರ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಅವರಿಗೆ. ಆದರೆ ಅದ್ಭುತವಾಗಿ ಬೆಳೆ ಬಂದಿದೆ. ಈ ವರ್ಷ ಬೆಲೆ ಇಲ್ಲ, ದರ ಸಿಗ್ತಿಲ್ಲ, ಸೂಕ್ತ ದರ ಸಿಗದೆ ಅವರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಕೋಲಾರ ಜಿಲ್ಲೆ ಬಂದ್ಗೆ ಕರೆ ಕೊಡಲಾಗಿದೆ ರೈತ ಸಂಘಟನೆಗಳಿಗೆ. ರೈತರು ಕೇಳ್ತಾ ಇರೋದು, ಮಾವು ಬೆಳೆಗಾರರು ಕೇಳ್ತಾ ಇರೋದು, ಕನಿಷ್ಠ 8 ರಿಂದ 10 ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಿ. ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದಾರೆ, ಇಲ್ಲೂ ಕೂಡ ಅದೇ ರೀತಿ ಮಾಡಿ. ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸ್ಥಳಕ್ಕೆ ಬಂದು ಇದರ ಬಗ್ಗೆ ಘೋಷಣೆ ಮಾಡಲಿ ಅಂತ ಅವರು ಆಗ್ರಹಿಸ್ತಾ ಇದ್ದಾರೆ. ಕೋಲಾರದ ಸ್ಥಿತಿ ನೋಡ್ತಾ ಇದ್ದೀರಿ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಈ ಭಾಗದ ರೈತರು, ಮಾವು ಬೆಳೆಗಾರರು ಆರಂಭದ ದಿನಗಳಲ್ಲಿ ಬೆಳೆ ಬಂದಾಗ, ದೊಡ್ಡ ಪ್ರಮಾಣದಲ್ಲಿ ಬೆಳೆ ಬಂದಾಗ ಇಳುವರಿ ಚೆನ್ನಾಗಿತ್ತು, ನಿರೀಕ್ಷೆಯಲ್ಲಿದ್ದರು ನಾವು ಬೆಳೆದಿದ್ದಕ್ಕೆ ಸಮರ್ಪಕವಾದಂಥ ದರ ಸಿಗತ್ತೆ. ಬಟ್ ಆಘಾತಕಾರಿಯಾಗಿತ್ತು ಈ ಬಾರಿ ಮಾರ್ಕೆಟು. ಮಾವಿನ ದರ ಕುಸಿದು ಹೋಗಿ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಯಾಕಂತಂದ್ರೆ ವರ್ಷಕ್ಕೊಮ್ಮೆ ಬರುವಂತ ಬೆಳೆ ಇದು. ಕಳೆದ ವರ್ಷ ಇಳುವರಿ ಕಡಿಮೆ ಇತ್ತು, ಈ ವರ್ಷ ಇಳುವರಿ ಜಾಸ್ತಿ ಇದೆ. ಇಳುವರಿ ಜಾಸ್ತಿ ಇದೆ, ಬೆಲೆ ಕಡಿಮೆ ಇದೆ. ಮಾವು ಬೆಳೆಗಾರರು ರಸ್ತೆಯಲ್ಲಿ ನಿಂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಏನಾದರೂ ಮಾಡಿ ಕೇಂದ್ರ ಸರ್ಕಾರ ನಮ್ಮ ನೋವಿಗೆ ಸ್ಪಂದಿಸಲಿ. ಆಂಧ್ರ ಪ್ರದೇಶದ ಸರ್ಕಾರ ಮಾಡಿದೆ, ಅಲ್ಲಿನ ಚಂದ್ರಬಾಬು ನಾಯ್ಡು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಮಾಡಲಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಮಾರ್ಕೆಟ್ ಅಲ್ಲಿ ಮಾವು ದೊಡ್ಡ ಪ್ರಮಾಣದಲ್ಲಿದೆ, ಬೇಡಿಕೆಯೂ ಕುಸಿದಿದೆ. ಭಾರತದಿಂದ ಮಾವು ರಫ್ತಾಗ್ತಾ ಇಲ್ಲ. ಇದೆಲ್ಲದರ ಪರಿಣಾಮ ಪಲ್ಪ್ಗೂ ಕೂಡ ಬೇಡಿಕೆ ಇಲ್ಲದಂತ ಸ್ಥಿತಿ ಬಂದಿದೆ. ಎಲ್ಲದರ ಪರಿಣಾಮ ದರ ಕುಸಿದಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಕ್ ಫೋನ್ ಸಂಪರ್ಕದಲ್ಲಿ. ದೀಪಕ್, ಈಗ ಕೋಲಾರ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಯಾವ ರೀತಿ ಇದೆ ಪ್ರತಿಕ್ರಿಯೆ ರೈತರು ಕೊಟ್ಟಿರುವಂತಹ ಬಂದ್ಗೆ? ಖಂಡಿತವಾಗ್ಲೂ ರಕ್ಷಕ್, ಬೆಳಗ್ಗೆ 6 ಗಂಟೆಯಿಂದಲೂ ಸಹ ಪ್ರತಿಭಟನಾಕಾರರು ಫೀಲ್ಡ್ಗೆ ಇಳಿದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಗಡೆ ಹಾಕ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇ, ಏನು ಮಧ್ಯಪ್ರಾಚ್ಯದಲ್ಲೂ ಕೂಡ ಏನು ಯುದ್ಧ ನಡೆಯಿತು, ಆ ಸಂದರ್ಭದಲ್ಲಿ ಅರಬ್ ಕಂಟ್ರಿಗಳಲ್ಲಿ ಇಲ್ಲಿಂದ ಪಲ್ಪ್ ಎಕ್ಸ್ಪೋರ್ಟ್ ಆಗುತ್ತೆ. ಅಂದ್ರೆ ಮಾವಿನ ತವರಿ ಅಂತಾನೆ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಶ್ರೀನಿವಾಸಪುರದಿಂದ ದೇಶ ವಿದೇಶಗಳಲ್ಲಿ ಮಾವು ರಫ್ತಾಗುತ್ತೆ. ಅದು ಕೂಡ ಈ ಬಾರಿ ರಫ್ತಾಗ್ತಾ ಇಲ್ಲ. ಸತತ 2ನೇ ವರ್ಷವೂ ಸಹ ಅವ್ರಿಗೆ ಸೂಕ್ತವಾದಂತಹ ಬೆಲೆ ಸಿಗ್ತಾ ಇಲ್ಲ. ಕೇವಲ ಕೆಜಿಗೆ 3 ರಿಂದ 4 ರೂಪಾಯಿ ಮಾತ್ರ ಸಿಗ್ತಾ ಇರೋದ್ರಿಂದ ಪ್ರತಿಭಟನಾಕಾರರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕಳೆದ ವರ್ಷವೂ ಸಹ ಇದೇ ವಾತಾವರಣ ಇತ್ತು. ಯಾಕಂದ್ರೆ ಪಕ್ಕದ ಆಂಧ್ರದಲ್ಲಿ ಇರ್ತಕ್ಕಂತಹ ಪಲ್ಪ್ ಕಾರ್ಖಾನೆಗಳೇನಿದೆ, ಆ ಒಂದು ಪಲ್ಪ್ ಕಾರ್ಖಾನೆಗಳು ನಮ್ಮ ಕರ್ನಾಟಕದ ಮಾವಿನಕಾಯಿಗಳನ್ನ ತೆಗೆದುಕೊಂಡಿಲ್ಲ, ಅಲ್ಲಿರ್ತಕ್ಕಂತಹ ಲೋಕಲ್ ಅವ್ರನ್ನೇ ಬೆಳೆದಿರ್ತಕ್ಕಂಥದ್ದನ್ನ ತೆಗೆದುಕೊಂಡಿದ್ದಾರೆ. ಈಗ ಅದು ಕೂಡ ನಿಂತ್ಕೊಂಡು ಹೋಗಿದೆ. ಮತ್ತೆ ಒಂದು ಕಡೆ ಅರಬ್ ಕಂಟ್ರಿಗಳು ಸಹ ಈ ಒಂದು ಪಲ್ಪ್ಗಳನ್ನ ಇಂಪೋರ್ಟ್ ಮಾಡ್ಕೊಂತ ಇಲ್ಲ. ಇದರ ನಡುವೆ ಸ್ಥಳೀಯ ಕಾರ್ಖಾನೆಗಳೇನಿದೆ, ಈ ಒಂದು ಸ್ಥಳೀಯ ಕಾರ್ಖಾನೆಗಳಲ್ಲಿ ಕಳೆದ ವರ್ಷ ಸಂಗ್ರಹಿಸಿರ್ತಕ್ಕಂತಹ ಪಲ್ಪ್ ಇನ್ನೂ ಉಳಿದಿರೋದ್ರಿಂದ ಇಲ್ಲೂ ಸಹ ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ಮಾವು ಬೆಳೆಗಾರರಿಗೆ ಬಾರಿ ಪೆಟ್ಟಾಗಿರ್ತಕ್ಕಂಥದ್ದು. ಒಂದ್ ಕಡೆ ಬೆಳೆ ಇದ್ರೂ ಸಹ ಬೆಲೆ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ವಿರುದ್ಧ ಈಗ ಆಕ್ರೋಶ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಶ್ರೀನಿವಾಸಪುರದಲ್ಲಿ ಇವತ್ತು ಹೆಚ್ಚಿನದಾಗಿ ಬಂದ್ ಈಗ ಆಲ್ರೆಡಿ ನಡೀತಾ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ಬಸ್ ಅನ್ನ ತಡೆದು ಡಿಪೋಗಳಿಗೆ ಕಳಿಸ್ತಕ್ಕಂತಹ ಕೆಲಸ ಮಾಡ್ತಾ ಇದ್ದಾರೆ. ಮಾವು ಬೆಳೆಗಾರರ ಸಂಘದಿಂದ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು, ಜಿಲ್ಲಾದ್ಯಂತ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದ್ರೆ ಹೆಚ್ಚಿನದಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬಂದ್ ನಡೀತದೆ. ಈ ಒಂದು ಬಂದ್ಗೆ ಕನ್ನಡ ಪರ ಸಂಘಟನೆ ಮತ್ತೆ ರೈತ ಪರ ಸಂಘಟನೆ ಸಿಪಿಎಂ ಈಗ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ರು ಸಹ ಯಾರು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಕಳೆದ ವರ್ಷ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಂದಿಸಿ ಬೆಂಬಲ ಬೆಲೆ 4 ರೂಪಾಯಿ ಘೋಷಣೆ ಮಾಡಿದ್ರು. ಈಗ ಮತ್ತೆ ನಮ್ಗೆ 10 ರೂಪಾಯಿ ಬೆಂಬಲ ಬೆಲೆ ಕೊಡ್ಲೇಬೇಕು, ಯಾಕಂದ್ರೆ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ನಮ್ಗೆ ಲಾಸ್ ಆಗಿದೆ ಎನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಸ್ಥಳಕ್ಕೆ ಬಂದ್ರೆ ಮಾತ್ರ ನಾವು ಪ್ರತಿಭಟನೆ ಕೈ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ನಡುವೆ ಈಗ ಮಾವಿನ ಮಾರುಕಟ್ಟೆ ಏನಿದೆ, ಒಂದು ಮಾವಿನ ಮಾರುಕಟ್ಟೆ ಸಹ ಬಂದ್ ಮಾಡೋದಕ್ಕೆ ಈಗ ನಿರ್ಧಾರ ಮಾಡಿರ್ತಕ್ಕಂಥದ್ದು. ರಕ್ಷಕ್, ಥ್ಯಾಂಕ್ ಯು ದೀಪಕ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.